ರಾಜ್ಯದಲ್ಲಿ ಮುಂಗಾರು ರೀಎಂಟ್ರಿ 5 ದಿನ ಭಾರಿ ಮಳೆಯಾಗುತ್ತೆ. ರಾಜ್ಯದಲ್ಲಿ ಬರಗಾಲದಿಂದ ಬೆಂದಿದ್ದಂತಹ ಅನ್ನದಾತರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು ಹವಾಮಾನ ಇಲಾಖೆಯಿಂದ. ರಾಜ್ಯದಲ್ಲಿ ಮುಂಗಾರು ರೀಎಂಟ್ರಿ 5 ದಿನ ಭಾರಿ ಮಳೆಯಾಗುತ್ತೆ. ಬರಗಾಲದಿಂದ ಬೆಂದಿದ್ದ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು ಹವಾಮಾನ ಇಲಾಖೆಯಿಂದ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆಯ ಮುನ್ಸೂಚನೆ. ಕೆಲ ದಿನಗಳಿಂದ ಕೈಕೊಟ್ಟಿದ್ದಂತಹ ವರುಣ ಈಗ ಮತ್ತೆ ಆರ್ಭಟವನ್ನ ಶುರು ಮಾಡಲಿದ್ದಾನೆ. ರಾಜ್ಯದಲ್ಲಿ ಗಾಳಿ, ಗುಡುಗು, ಸಿಡಿಲು ಸಹಿತ ಕೆಲವೆಡೆ ಸಾಧಾರಣ ಈಗ ಮಳೆಯಾಗ್ತಾ ಇದೆ. ಮಳೆಯಾಗದೆ ಕಂಗೆಟ್ಟಿದ್ದಂತಹ ರೈತನ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಕರಾವಳಿ ಹಾಗೆ ಮಲೆನಾಡಿನಲ್ಲಿ ಮುಂದಿನ 2 ದಿನ ಭಾರಿ ಮಳೆಯ ನಿರೀಕ್ಷೆ ಇರುವಂತದ್ದು. ಕರಾವಳಿ ಹಾಗೆ ಮಲೆನಾಡು ಭಾಗಕ್ಕೆ ಆರೆಂಜ್ ಅಲರ್ಟ್ ಅನ್ನ ಈಗ ಆಲ್ರೆಡಿ ಘೋಷಣೆ ಕೂಡ ಆಗಿರುವಂತದ್ದು. ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆಯಾಗಿರುವಂತದ್ದು. ಹಾಸನ ಹಾಗೆ ಕೊಡಗು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಬೆಂಗಳೂರಿನ ಸುತ್ತಮುತ್ತ ಹೆಚ್ಚಾಗಿ ಮಳೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ಬರಗಾಲದ ಮಧ್ಯ ಈಗ ಸಿಹಿ ಸುದ್ದಿ ನೀಡಿರುವಂತದ್ದು ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇದೀಗ ಮುಂಗಾರು ರೀಎಂಟ್ರಿ ಕೊಡ್ತಾ ಇರುವಂತದ್ದು 5 ದಿನ ಭಾರಿ ಮಳೆಯಾಗುತ್ತೆ ಅನ್ನುವಂಥದ್ದು. ಬರಗಾಲದಿಂದ ಬೆಂದಿದ್ದಂತಹ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಹವಾಮಾನ ಇಲಾಖೆಯಿಂದ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿರುವಂಥದ್ದು. ಕೊನೆಗೂ ಕೂಡ ಮಳೆರಾಯ ರಾಜ್ಯದಲ್ಲಿ ಕಣ್ಬಿಟ್ಟಿರುವಂಥದ್ದು. ಗಮನಿಸ್ತಾ ಹೋಗೋದಾದ್ರೆ ಎಲ್ಲೆಲ್ಲಿ ಮಳೆಯಾಗುತ್ತೆ, ಯಾವೆಲ್ಲ ಜಿಲ್ಲೆಗೆ ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಗಮನಿಸ್ತಾ ಹೋಗೋದಾದ್ರೆ ಬೀದರ್ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಲಬುರಗಿಯಲ್ಲೂ ಕೂಡ ಯೆಲ್ಲೋ ಅಲರ್ಟ್, ಇತ್ತ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಯೆಲ್ಲೋ ಅಲರ್ಟ್, ರಾಯಚೂರು ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಇನ್ನು ಕೊಪ್ಪಳ ಜಿಲ್ಲೆ, ಇಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇರುವಂತದ್ದು. ಗದಗ ಜಿಲ್ಲೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿರುವಂತದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆ ಆರೆಂಜ್ ಅಲರ್ಟ್, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆಯಾಗಿರುವಂತದ್ದು ಹವಾಮಾನ ಇಲಾಖೆಯಿಂದ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಹಾಗಿದ್ರೆ ಎಲ್ಲೆಲ್ಲಿ ಮಳೆಯಾಗುತ್ತೆ ಇದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಉಡುಪಿ ಜಿಲ್ಲೆ, ಇಲ್ಲೂ ಕೂಡ ಮಳೆಯ ಮುನ್ಸೂಚನೆ ಇರುವಂತದ್ದು. ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು, ಇಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿರುವಂತದ್ದು. ಇತ್ತ ಹಾಸನ ಜಿಲ್ಲೆ, ಇಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಮುಂದಿನ 5 ದಿನ ಭಾರಿ ಮಳೆಯ ಮುನ್ಸೂಚನೆ ಇರುವಂತದ್ದು. ಮೈಸೂರು ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆಯಾಗಿದೆ. ಇತ್ತ ಕೊಡಗು ಜಿಲ್ಲೆಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಬರಗಾಲದಿಂದ ಬೆಂದಿದ್ದಂತಹ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ರಾಜ್ಯದಲ್ಲಿ ಈಗ ಮುಂದಿನ 5 ದಿನ ಭಾರಿ ಮಳೆಯಾಗುವಂತದ್ದು. ಇನ್ನು ಎಲ್ಲೆಲ್ಲಿ ನಾಳೆ ಮಳೆಯಾಗುವಂತಹ ಜಿಲ್ಲೆಗಳು ಯಾವ್ದ್ಯಾವ್ದು ಗಮನಿಸ್ತಾ ಹೋಗೋದಾದ್ರೆ ಬೀದರ್, ಕಲಬುರಗಿ, ಜೊತೆಗೆ ವಿಜಯಪುರ, ರಾಯಚೂರು, ಈ ಒಂದು ಜಿಲ್ಲೆಗಳಲ್ಲಿ ನಾಳೆ ಮಳೆಯ ಮುನ್ಸೂಚನೆ. ಜೊತೆಗೆ ಕೊಪ್ಪಳ, ಗದಗ್, ಯಾದಗಿರಿ, ಬೆಳಗಾವಿ, ಈ ಜಿಲ್ಲೆಗಳಲ್ಲೂ ಕೂಡ ನಾಳೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಕರಾವಳಿ ಹಾಗೆ ಮಲೆನಾಡಿನಲ್ಲಿ 2 ದಿನಗಳ ನಿರಂತರವಾಗಿ ಮಳೆಯ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಇದೀಗ ಕಂಗೆಟ್ಟಿದ್ದಂತಹ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. 5 ದಿನ ಭಾರಿ ಮಳೆಯ ಮುನ್ಸೂಚನೆ, ಏನೆಲ್ಲ ಮಾಹಿತಿ ಇದೆ? ಎಸ್ ಗಂಗಾ, ಈಗ ಆಲ್ರೆಡಿ ಕಳೆದ ಒಂದು ವಾರದಿಂದ ಸಹ ಬೆಂಗಳೂರು ಸೇರಿದಂತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಮಳೆಯಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಈಗ ಆಲ್ರೆಡಿ ಹಿಂದೆ ಅಂದ್ರೆ ಕಳೆದ 7 ದಿನಗಳ ಹಿಂದೆ ಏನು ಹವಾಮಾನ ಇಲಾಖೆ ತಿಳಿಸಿತ್ತು. ಆದ್ರೆ ಕೆಲವು ಭಾಗದಲ್ಲಿ ಮಾತ್ರ ಮಳೆ ಅದು ಸಾಧಾರಣ ಮಳೆ ಆಗಿತ್ತು. ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾತ್ರ ಒಂದಷ್ಟು ಕಡೆಗಳಲ್ಲಿ ಹೆಚ್ಚು ಮಳೆ ಆಗಿತ್ತು. ಅದಾದ ಬಳಿಕ ಈಗ ಮುಂದಿನ ವಾರದ ಮಳೆಯ ಮುನ್ಸೂಚನೆಯನ್ನ ಈಗ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಇನ್ನು ಮುಂದಿನ ದಿನಗಳ ಕಾಲ 5 ದಿನಗಳ ಕಾಲ ಸಂಪೂರ್ಣವಾಗಿ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಆಗಲಿದೆ ಅನ್ನುವಂತ ಮಾಹಿತಿಯನ್ನ ತಿಳಿಸಲಾಗಿದೆ. ಅದರಲ್ಲೂ ಸಹ ಈಗ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತಲೂ ಸಹ ಮಳೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಬೆಳಗಿನ ಜಾವ ಯಥಾವತ್ತಾಗಿ ಎಂದಿನಂತೆ ವಾತಾವರಣ
ವಾತಾವರಣ ಇರುತ್ತೆ. ಆದ್ರೆ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಮಾತ್ರ ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ. ಇನ್ನು ನಾವು ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನ ನೋಡ್ತಾ ಹೋದಾಗ ಅದರಲ್ಲೂ ಸಹ ಕರಾವಳಿ ಜಿಲ್ಲೆಗಳಾದಂತ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ಅಲ್ಲಿಗೆ ಆರೆಂಜ್ ಅಲರ್ಟ್ ಅನ್ನ ಸಹ ಘೋಷಣೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಕರಾವಳಿ ತೀರದಲ್ಲಿ ಬಿರುಗಾಳಿ ವೇಗ ಅದರ ಜೊತೆಗೆ ಗುಡುಗು ಮಿಂಚು ಸಹ ಬರುವಂತ ಸಾಧ್ಯತೆ ಇರೋದ್ರಿಂದಾಗಿ ಮೀನುಗಾರರಿಗೆ ಯಾವುದೇ ರೀತಿಯಾಗಿ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಸಹ ತಗೋಬೇಕು. ಹಾಗೆ ಸೂಚನೆಯನ್ನ ಸಹ ನೀಡಲಾಗಿದೆ. ಯಾಕಂತಂದ್ರೆ ಅನಾಹುತಗಳಾಗುವಂತ ಸಾಧ್ಯತೆ ಇರುತ್ತೆ ಈ ನಿಟ್ಟಿನಲ್ಲಿ. ಹಾಗಾಗಿ ಆ ಭಾಗಗಳಲ್ಲಿ ಯಾರು ಸಹ ಸಮುದ್ರಕ್ಕೆ ಇಳಿಯುವಂತಿಲ್ಲ ಅನ್ನುವಂತ ಮಾಹಿತಿಯನ್ನ ಸಹ ನೀಡಲಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಮಳೆ ಆಗುವಂತ ಸಾಧ್ಯತೆ ಏನು. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಅಂದ್ರೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತ ಸಾಧ್ಯತೆ ಇದೆ. ಅಂದ್ರೆ ಆ ಭಾಗದಲ್ಲಿ ಮಳೆ ಆಗುವುದಕ್ಕಿಂತ ಹೆಚ್ಚಾಗಿ ಗಾಳಿ ಮತ್ತು ಗುಡುಗು ಮಿಂಚು ಇರುತ್ತೆ. ಬಟ್ ಮಳೆಯ ಪ್ರಮಾಣ ಒಂದಷ್ಟರ ಮಟ್ಟಿಗೆ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನ ಸಹ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಮುಂದಿನ 5 ದಿನಗಳ ಕಾಲ ಯಾವ ರೀತಿಯಾಗಿ ನಗರದಲ್ಲಿ ಮಳೆ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ರೈತರಿಗೆ ಈ ಬಾರಿ ಅಂದುಕೊಂಡಂತೆ ಮಳೆ ಆಗಿಲ್ಲ, ಅದು ಒಂದು ಬೇಸರ ಇದೆ. ಸೊ ಸದ್ಯಕ್ಕೆ ಮಳೆ ಆದ್ರೆ ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತದ್ದು. ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.